ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿ, ಸ್ಪೆಷಲ್ ರೆಸಿಪಿ ನಮ್ಮ ಮಲೆನಾಡು ಸ್ಟೈಲಲ್ಲಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಚಕ್ಕೆ ಲವಂಗನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ಹುಣಸೆ ಹಣ್ಣು. ಇವಾಗ ಇದಕ್ಕೆ ಅರ್ಧ ಕಪ್ ಈರುಳ್ಳಿನ ಹಾಕೊತಿದ್ದೀನಿ. ಸ್ವಲ್ಪ ಟೊಮೆಟೊ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 2ರಿಂದ 2.5 ಟೇಬಲ್ ಸ್ಪೂನ್ ಮಸಾಲ ಪುಡಿನ ಹಾಕ್ತಿದ್ದೀನಿ. ಇದು ಕೊರಿಯಂಡರ್ ಪೌಡರ್ಗೆ ನಮ್ಮಮ್ಮ ಮಾಡಿರೋ ಸ್ಪೆಷಲ್ ಮಸಾಲ ಪೌಡರ್. ಅಚ್ಚ ಖಾರದ ಪುಡಿ 1-2 ಸ್ಪೂನ್. ಇದಿಷ್ಟನ್ನು ರುಬ್ಕೊಂಡು ಮಿಶ್ರಣ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗೇ ಇರಲಿ. ಎಳೆ ಗುಂಡು ಬದನೆಕಾಯಿನ ತಗೊಂಡು ಈ ರೀತಿ 4 ಭಾಗ ಮಾಡಬೇಕು. ಈ ರೀತಿ ಭಾಗ ಮಾಡ್ಕೊಂಡಿದ್ದ ಬದನೆಕಾಯಿಗೆ ಮಿಶ್ರಣನ ಫಿಲ್ ಮಾಡ್ಕೊಳ್ಳೋಣ. ಎಲ್ಲ ಬದನೆಕಾಯಿಗೂ ಫಿಲ್ ಮಾಡ್ಕೋಬೇಕು. ಎಲ್ಲದೂ ಈಗ ಫಿಲ್ ಆಗಿದೆ. ಇವಾಗ ಕುಕ್ಕರ್ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ದಿದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಈರುಳ್ಳಿ ಹಾಕ್ತಿದ್ದೀನಿ. ಲೈಟಾಗಿ ಬಾಡಿಸ್ಕೊಬೇಕು. ಇವಾಗ ಇದಕ್ಕೆ ಫಿಲ್ ಮಾಡಿ ಎತ್ತಿಟ್ಕೊಂಡಂತಹ ಬದನೆಕಾಯಿಗಳನ್ನ ಹಾಕ್ಕೊಳ್ಳೋಣ. ಇವಾಗ ಬದನೆಕಾಯಿನ ಒಂದು 30% ಹಾಗೆ ಬೇಯಿಸ್ಕೊಬೇಕು. ಹೀಗೆ ಪೇಷನ್ಸಿಂದ ನಿಧಾನವಾಗಿ ಫ್ಲಿಪ್ ಮಾಡ್ತಾ ಬೇಯಿಸ್ಕೊಬೇಕು. ರುಬ್ಬಿಟ್ಕೊಂಡಿದ್ದ ಮಿಶ್ರಣ ಸ್ವಲ್ಪ ಉಳಿದಿರುತ್ತೆ, ಸೊ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಬದನೆಕಾಯಿ ಕಲರ್ ಚೇಂಜ್ ಆಗಿದೆ ಅಂದರೆ ಒಂದು 30% ಕುಕ್ ಆಗಿದೆ ಅಂತ. ಹೀಗೆ ನೀಟಾಗಿ ಫ್ಲಿಪ್ ಮಾಡ್ತಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕು. ಗ್ರೇವಿ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಮಿಕ್ಸಿ ಜಾರ್ನ ತೊಳೆದಿದ್ದ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ, ಗ್ರೇವಿ ತುಂಬಾ ತಿಕ್ಕಾಗುತ್ತೆ. ಆಫ್ಟರ್ ಕುಕ್ ತುಂಬಾ ಗಟ್ಟಿಯಾಗಿ ಗ್ರೇವಿ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಿಧಾನವಾಗಿ ಬಾಡಿಸ್ಕೊಂಡು ಗ್ರೇವಿ ಎಲ್ಲ ಕಡೆ ಈವನ್ ಆಗಿ ಮಿಕ್ಸ್ ಆಗೋ ರೀತಿ ಬಾಡಿಸ್ಕೊಬೇಕು.
ಇವಾಗ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೆಗಿಬೇಕಾಗತ್ತೆ. ವಿಷಲ್ ತೆಗೆದು ಒಂದು ಸ್ವಲ್ಪ ಹೊತ್ತಾದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿದ್ರೆ ರುಚಿಯಾದ ಬದನೆಕಾಯಿ ಎಣ್ಗಾಯಿ ಸವಿಯಲು ಸಿದ್ಧ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮಾಡಿಕೊಂಡು ಈ ಎಣ್ಗಾಯಿ ಗೊಜ್ಜನ್ನ ತಿಂತಾ ಇದ್ದರೆ ಆಹಾ ಎಂಥ ರುಚಿ ಅಂತೀರಾ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು.